ನಮಸ್ಕಾರ ವೀಕ್ಷಕರೇ. 15% ಅಷ್ಟು ಮಿತಿಯ ಉಲ್ಲಂಘನೆ ಇದ್ರೆ ಅದಕ್ಕೆ ಒಂದು ದಂಡವನ್ನು ಕಟ್ಟಿಸ್ಕೊಂಡು ಅದ್ ನಕ್ಷೆಯನ್ನು ಅನುಮೋದನೆ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಆದೇಶವನ್ನು ಕೂಡ ಮಾಡಿತ್ತು. ಹಾಗಾದ್ರೆ ಎಷ್ಟೆಲ್ಲ ದಂಡಗಳನ್ನ ವಿಧಿಸಲಾಗ್ತಾ ಇದೆ ಅನ್ನೋದಾದ್ರೆ, ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಪಡೆದ ಬಳಿಕ ಪರವಾನಗಿ ಷರತ್ತು ಉಲ್ಲಂಘಿಸಿ ನಿರ್ಮಿಸಲಾದ ಕಟ್ಟಡಗಳಿಗೆ ದಂಡ ಪಾವತಿಸಿಕೊಂಡು ಪರಿಷ್ಕೃತ ನಕ್ಷೆ ನೀಡುವ ಸಂಬಂಧ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಕಟ್ಟಡ ಪರವಾನಗಿ ಪಡೆದು ಸೆಟ್ಬ್ಯಾಕ್ಗಳಲ್ಲಿ 15% ಮಿತಿಯೊಳಗೆ ಉಲ್ಲಂಘನೆ ಮಾಡಿದ್ದಲ್ಲಿ ಅಂತಹ ಕಟ್ಟಡಗಳಿಗೆ ನಗರ ಸ್ಥಳೀಯ ಸಂಸ್ಥೆವಾರು ನಿಗದಿತ ದಂಡ ಪಾವತಿಸಿಕೊಂಡು, ಅಂದ್ರೆ ಒಂದು ಕಟ್ಟಡಗಳ ಪರವಾನಗಿಯನ್ನ ಪಡ್ಕೊಂಡಿರ್ತಾರೆ, ಆದರೆ ಸೆಟ್ಬ್ಯಾಕ್ಗಳಲ್ಲಿ 15% ಮಿತಿಯೊಳಗೆ ಮಾತ್ರ ಉಲ್ಲಂಘನೆ ಮಾಡಿರುವಂತದ್ದು, ಅಂತಹ ಕಟ್ಟಡಗಳಿಗೆ ನಗರ ಸ್ಥಳೀಯ ಸಂಸ್ಥೆವಾರು ನಿಗದಿತವಾದಂಥ ಒಂದು ದಂಡವನ್ನು ಕಟ್ಸ್ಕೊಂಡು ಅವ್ರಿಗೆ ಪರಿಷ್ಕೃತವಾದ ನಕ್ಷೆಯನ್ನು ಮಂಜೂರು ಮಾಡಬೇಕು ಅಂತೇಳಿ ಸೂಚನೆ ಮಾಡಲಾಗಿದೆ. ಅದೇ ರೀತಿ ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಸತಿ ಅಥವಾ ಕೈಗಾರಿಕಾ ಮತ್ತು ಇತರ ಉದ್ದೇಶದ ಕಟ್ಟಡಗಳಾಗಿದ್ದಾಗ ಪ್ರತಿ ಚದರ ಮೀಟರ್ಗೆ 1,000 ರೂಪಾಯಿ ದಂಡವನ್ನು ಕಟ್ಸ್ಕೋಬೇಕಾಗುತ್ತೆ. ವಾಣಿಜ್ಯ ಕಟ್ಟಡ ಆಗಿದ್ರೆ 1,500 ರೂಪಾಯಿ. ಪುರಸಭೆ ವ್ಯಾಪ್ತಿಯಲ್ಲಿ ಅದನ್ನ ಕ್ರಮವಾಗಿ 1,200 ಮತ್ತು 1,800, ನಗರಸಭೆ ವ್ಯಾಪ್ತಿಯಲ್ಲಾಗಿದ್ರೆ ವಸತಿ ಕೈಗಾರಿಕೆ ಮತ್ತು ಇತರ ಉದ್ದೇಶದ ಕಟ್ಟಡಗಳಿಗೆ ಪ್ರತಿ ಚದರ ಮೀಟರ್ಗೆ 1,500 ರು ಮತ್ತು ವಾಣಿಜ್ಯ ಕಟ್ಟಡಕ್ಕೆ 2,250 ರೂಪಾಯಿಗಳನ್ನ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಾಗಿದ್ರೆ 2,000 ರು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ 3,000 ರುವನ್ನ ದಂಡ ಅಂತ ಹೇಳಿ ನಿಗದಿ ಮಾಡಲಾಗಿದೆ. ಕಟ್ಟಡದ ಪರವಾನಗಿಯನ್ನು ಪಡೆದು ಫ್ಲೋರ್ ಏರಿಯಾ ರೇಷಿಯೋ ಅಂದ್ರೆ FAR ನಲ್ಲೂ ಕೂಡ ಮತ್ತು ಕಾರ್ ಪಾರ್ಕಿಂಗ್ ಪ್ರದೇಶಗಳ ಉಲ್ಲಂಘನೆ ಪ್ರಕರಣಗಳಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರು ಪಾರ್ಕಿಂಗ್ ಉಲ್ಲಂಘನೆಗೆ 5,000 ರು ಮತ್ತು FAR ಉಲ್ಲಂಘನೆ ಅಂದ್ರೆ ಚದರ ಮೀಟರ್ಗಳಲ್ಲಿ ವಸತಿ ಮತ್ತು ಕೈಗಾರಿಕಾ ಮತ್ತು ಇತರ ಉದ್ದೇಶದ ಕಟ್ಟಡಗಳಿಗೆ 1,000 ರು ಮತ್ತು ವಾಣಿಜ್ಯ ಕಟ್ಟಡಗಳಾಗಿದ್ರೆ 1,500 ರು. ಕಾರ್ ಪಾರ್ಕಿಂಗ್ ಮತ್ತು ಫ್ಲೋರ್ ಏರಿಯಾ ರೇಷಿಯೋ ಏನಿರುತ್ತೆ ಇದರಲ್ಲಿ ಉಲ್ಲಂಘನೆ ಆಗಿರುವಂತವರಿಗೆ ಈ ಒಂದು ದಂಡವನ್ನು ವಿಧಿಸಲಾಗ್ತಾ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ ಪಾರ್ಕಿಂಗ್ ಉಲ್ಲಂಘನೆಗೆ 5,000 ರು, ವಸತಿ ಕೈಗಾರಿಕೆ ಇತರ ಉದ್ದೇಶಗಳ ಕಟ್ಟಡಗಳಿಗೆ 1,200 ರುಗಳು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ 1,800. ನಗರಸಭೆ ವ್ಯಾಪ್ತಿಯಲ್ಲಿ FARನ ಉಲ್ಲಂಘನೆಗೆ 1,500 ರೂಪಾಯಿ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ 2,250 ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉಲ್ಲಂಘನೆಗೆ 2,000 ರು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ 3,000 ರು ದಂಡ ವಿಧಿಸಿ ಸರ್ಕಾರ ಆದೇಶವನ್ನು ನೀಡಿದೆ. ಪಟ್ಟಣ ಪಂಚಾಯಿತಿಗಳಲ್ಲಿ 1,000 ರಿಂದ 1,500 ರೂಪಾಯಿ, ಪುರಸಭೆಯಲ್ಲಿ 1,200 ರಿಂದ 1,800, ನಗರಸಭೆಯಲ್ಲಿ 1,500 ರಿಂದ 2,250, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 2,000 ರಿಂದ 3,000 ದಂಡವನ್ನು ವಿಧಿಸಿಕೊಂಡು 15% ಅಷ್ಟು ಉಲ್ಲಂಘನೆ ಆಗಿದ್ರೆ ಮಾತ್ರ ಪರವಾನಗಿಯನ್ನ ನೀಡಲು ಆದೇಶವನ್ನ ಮಾಡಿದೆ ಸರ್ಕಾರ. ಎಷ್ಟೋ ಸರ್ಕಾರದಿಂದ ಕಟ್ಟಿರುವಂತ ಕಟ್ಟಡಗಳೇ ಕೂಡ ಈ ಒಂದು ನಿಯಮಗಳಿಗೆ ಬಾಹಿರವಾಗಿ ಕಟ್ಟಿದ್ದಾರೆ. ಇದನ್ನು ಕೂಡ ಗಮನ ಹರಿಸಬೇಕಾಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಲೀಗಲ್ ನಾಲೆಡ್ಜ್ ಇನ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾನೂನು ಮಾಹಿತಿಯನ್ನ ನೀವಲ್ಲದೆ ಮತ್ತಷ್ಟು ಜನರಿಗೆ ತಿಳಿಸಿ. ಹಾಗಾಗಿ ಇದನ್ನ ಶೇರ್ ಮಾಡಿ. ಧನ್ಯವಾದಗಳು.